ಹಲೋ ಫ್ರೆಂಡ್ಸ್, ಇದು ನೋಡ್ರಿ ಬೆಂಗಳೂರು ತುಂಬ ಎಲ್ಲಿ ನೋಡಿದ್ರು ಮಳೆ ಬಂದ ಕಾರಣ ಫುಲ್ಲು ನೀರಾಗ್ಬಿಟ್ಟಿದೆ. ನಮ್ಮ ಜನ ಓಟ್ ಹಾಕಿ ತಿಕ್ಕ ಹೊಡ್ಸ್ಕೊಳೋದಂದರೆ ಇದಕ್ಕೆ ಅನ್ನೋದು. ಯಾಕಂದರೆ ನೋಡಿ, ಎಲ್ಲಿ ನೋಡಿದ್ರು ಫುಲ್ಲು ನೀರು. ನಾನಂತರೂ ಒಂದು ರೂಟ್ ಹೋಗಿದ್ದೆ, ಆ ರೂಟಲ್ಲಿ ನೋಡಿದರೆ ಫುಲ್ಲು ನೀರು, ಆಟೋನೇ ಮುಳುಗೋಗ್ಬಿಡೋದು ಆ ಥರ ಇತ್ತು. ಇನ್ನು ಮುಂದ್ಗಡೆ ಒಂದು ಟಾಟಾ ಏಸ್ ಬರ್ತಿತ್ತು, ಅದಕ್ಕೆ ಅರ್ಧ ಹೋದ್ರು, ಅವರು ರಿಟರ್ನ್ ಹೋದರು. ಮತ್ತು ನಾನು ಹೋದ್ರೆ ಉಳಿತೇನಾ, ಅದಕ್ಕೋಸ್ಕರ ಏನು ಮಾಡಿದೆ, ಬ್ಯಾಗ್ ಬಂದು ಇನ್ನೊಂದು ರೂಟಿಗೆ ಬಂದರೆ ಇಲ್ಲೂ ಫುಲ್ಲು ನೀರು. ಇದೆಲ್ಲಿ ಹೇಳಿ, ವರ್ಮಾವ್ ಇದೆಯಲ್ಲ, ವರ್ಮಾವ್ ಕಡೆ, ನೀವು ಬೆಂಗಳೂರು ಒಳಗಡೆ ಅಲ್ಲ, ಇದು ಸ್ವಲ್ಪ ಬಾಟ್ರ್ ಅಂತ ತಿಳ್ಕೊಳ್ಳಿ. ಅಂದರೆ ಇವಾಗ ವರ್ಮಾವ್ ಎಲ್ಲ ಬಾಟ್ರ್ ಇದೆಯಲ್ಲ, ಆ ಕಡೆಗೆಲ್ಲ ಹೋಗ್ತಿದ್ದೀನಿ. ಎಲ್ಲ ಕಡೆ ಆ ಕಡೆ ಎಲ್ಲ ಬಂದಿದ್ದು ಗಾಡಿಯೆಲ್ಲ ಹೋಗಿ ರಿಟರ್ನ್ ಈ ಕಡೆ ಬರ್ತಿದ್ದಾರೆ. ಯಾಕಂದರೆ ಫುಲ್ಲು ನೀರು ತುಂಬಿಬಿಟ್ಟಿದೆ, ಎಲ್ಲಿ ನೋಡಿದ್ರು ನೀರು. ನನಗಂತೂ ಆಟೋ ಓಡ್ಸೋಕ್ಕೆ ಬೇಜಾರಾಗಿಬಿಟ್ಟಿತ್ತು. ಏನು ಮಾಡೋದು ಹೇಳಿ, ಜೀವನ ನಡೆಯಲ್ಲ ಓಡಿಸಿಲ್ಲ ಅಂದರೆ. ಅದಕ್ಕೋಸ್ಕರ ಸರಿ ಅಂತ ಈ ಕಡೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದು ನೀರಿದ್ದಾವೆ. ಇಲ್ಲಿ ಜನಗಳು ಎಷ್ಟು ತೆಗ್ಗು ಬೇರೆ ಕಾಣ್ತಿದ್ದಿಲ್ಲ, ಮುಂದ್ಗಡೆ ಬೀಳೋರ್ಯಾರು ಹೇಳೋರ್ಯಾರು, ಆ ಥರ ಪರಿಸ್ಥಿತಿ. ಆದರೂ ಜನಗಳು ಅಲ್ಲಿ ರೆಗ್ಯುಲರ್ ಅಡ್ಡಾಡೋರು ಮಾತ್ರ ನೀಟಾಗಿ ಅಡ್ಡಾಡಿದ್ದು. ಹೊಸಬ್ರೆಲ್ಲ ಅಡ್ಡಾಡೋಕ್ಕೆ ಸಿಕ್ಕಾಪಟ್ಟೆ ಭಯ ಬೀಳೋರು. ಯಾವ ಥರ ಇದೆ ನೋಡಿ ನೀರು. ಇನ್ನೂ ನೀರು ಬರ್ತಾನೇ ಇದೆ, ಅದು ಕಮ್ಮಿ ಇಲ್ಲ. ನೀರು ಹೋಗೋಕ್ಕೆ ಜಾಗನೇ ಇಲ್ಲ. ಇವರು ರೋಡ್ ಮಾಡ್ತೀವಿ ಅಂತೇಳಿ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಎಲ್ಲ ಕಡೆ ತೆಗೆದು ಏನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಅವನ್ನ ಯಾಕೆ ಹೆಂಗೆ ಮುಚ್ಚಬೇಕು ಅನ್ನೋದು ಗೊತ್ತಿಲ್ಲ, ಏನೂ ಇಲ್ಲ. ನೀರೆಲ್ಲ ಕಡೆ ಸ್ಟಾಕ್ ಆಗಿಬಿಟ್ಟೈತೆ. ಇಲ್ಲಿ ನೋಡಿ, ಇಲ್ಲಿ ಹೋಗಿ ನಾನು ಇಲ್ಲಿ ಸ್ವಲ್ಪ ಲೆಫ್ಟ್ ತೊಗೊಳ್ತೀನಿ. ಇವಾಗ ಲೆಫ್ಟ್ ತೊಗೋಬೇಕಾದ್ರೆ ಅಲ್ಲೊಂದು ದೊಡ್ಡ ತೆಗ್ಗಿದೆ, ಪಕ್ಕದಲ್ಲಿ ನಾನು ಸ್ಕೂಟಿ ಬರೋರು ಬೀಳ್ತಾರೆ ಅದರಲ್ಲಿ. ಅದು ಏನಾಗ್ತಾರೆ ಅಂತ ಗೊತ್ತಿಲ್ಲ, ನನಗೆ ನಿಂದ್ರೋಕ್ಕಾಗಿಲ್ಲ. ಅಲ್ಲಿ ನಿಂತ್ಕೊಂಡು ನೋಡ್ಬೇಕಂದ್ರೆ ಫೋನ್ ಬೇರೆ, ಅಲ್ಲಿ ಕ್ಯಾಮ್ರಾ ಬೇರೆ ಮುಂದ್ಗಡೆ ಇಟ್ಟಿದ್ದೀನಲ್ಲ, ತೆಗೆದು ಹಿಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇಲ್ಲೇ ಟರ್ನ್ ಆಗ್ತೀನಿ ಇವಾಗ ನಾನು. ಇಲ್ಲಿ ಟರ್ನ್ ಆಗಬೇಕಾದ್ರೆ ನೋಡಿ, ಈ ಸ್ಕೂಟರ್ ಇದ್ದಾರಲ್ಲ, ಅಲ್ಲಿ ಬ್ಲೂ ಕಲರ್ ಐತಲ್ವ, ಆ ಸ್ಕೂಟಿಯವ್ರದ್ದೇ ಏನೋ ತೊಂದರೆ ಆಗಿದೆ. ಏನಾಯ್ತು ಅಂತ ಗೊತ್ತಾಗಲಿಲ್ಲ. ಆದರೆ ಸಿಕ್ಕಾಪಟ್ಟೆ ಬೇಜಾರು. ಎಲ್ಲ ಕಡೆ ನೀರು ತುಂಬ್ಕೊಂಡು ಏನೇನು ಕಾಣ್ತಾಯಿಲ್ಲ. ಇಡೀ ಬೆಂಗಳೂರೇ ಒಂಥರ ಏನಾಗಿದೆ. ಇದು ಯಾಕೆ ಉಡುಪಿ ಮಲ್ಪೆ ಬೀಚು ಮತ್ತು ಯಾವ ಮರವಂತಿ ಬೀಚ್ ಅವೇನಿದಾವೆ ಎಲ್ಲ ಇಲ್ಲೇ ಬಂದ್ಬಿಟ್ಟವು ಬೆಂಗಳೂರಾಗ. ಇವಾಗ ತುಂಬ ತೊಂದರೆ ಆಗಿಬಿಟ್ಟಿದೆ. ಸರ್ಕಾರದವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಮಾಡಿ ಜಲ್ದಿ ಅವರು ಇವನ್ನೆಲ್ಲ ರೆಡಿ ಮಾಡಿದರೆ ಈ ಬೆಂಗಳೂರಲ್ಲಿ ಸ್ವಲ್ಪ ಗಾಡಿ ಓಡಿಸೋರಿಗೆ ಅವ್ರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಹಿಂಗೆ ಬಿಟ್ಟರೆ ಬೆಂಗಳೂರು ತುಂಬ ನೀರು ತುಂಬಿ ತುಂಬ ಕಷ್ಟ ಆಗುತ್ತೆ. ಮೊದಲೇ ಬೆಂಗಳೂರಲ್ಲಿ ಜೀವನ ಕಷ್ಟ ಅಂತ ಹೇಳ್ತೀವಿ, ಅದರಲ್ಲಿ ಇದೊಂದು ಸ್ವಲ್ಪ ಕಷ್ಟ ಕೊಟ್ಟರೆ ತುಂಬ ಆದರೆ ಈ ಕಡೆಗೆಲ್ಲ ಹೋಗ್ತಾ ಇನ್ನೂ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಈ ಕಡೆಲ್ಲ ನೆಮ್ಮದಿಯಾಗಿದ್ದಾರೆ ಜನ. ಬೆಂಗಳೂರಿಗೆ ಸ್ವಲ್ಪ ಹೊರಗಡೆ ಬಾಟ್ರಿಗೆ ಅಲ್ವಾ, ಸೂಪರಾಗಿದೆ. ಎಲ್ಲ ತೋಟ ಗೀಟ ಅದು ಇದು ಸಖತ್ತಾಗಿತ್ತು. ಆದರೆ ಏನು ಮಾಡೋದು, ರೋಡು ಅಲ್ಲಿ ನೀರು ತುಂಬ್ಕೊಂಡು ತುಂಬ ತೊಂದರೆ ಆಗಿತ್ತು ಜನಗಳಿಗೆ. ಏನೂ ಮಾಡೋಕ್ಕಾಗಲ್ಲ. ಈ ಥರ ತುಂಬ್ಕೋದಿಲ್ಲಿ ನೋಡಿ, ನಾಯಿಗಳೆಲ್ಲ ರೋಡಿಗೆ ಬಂದುಬಿಟ್ಟಿದೆ. ಊರಾಗೆಲ್ಲ ನೀರು ತುಂಬಿದೆ, ಅವೆಲ್ಲ ರೋಡಿಗಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಹೇಗಾರು ಮಾಡಿ ಇದಕ್ಕೆ ಗೌರ್ಮೆಂಟ್ದವ್ರು ಜಲ್ದಿ ಇದಕ್ಕೊಂದು ಪರಿಹಾರ ಹುಡುಕಿದ್ರೇ ನಮಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ ನೀರಿಂದ. ಈ ಕಡೆ ಏರಿಯಾ ಒಳಗಡಂತೂ ಮನೇಲೆಲ್ಲ ತುಂಬಿ ತುಳ್ಕೊಬಿಡ್ತಿದ್ದಾವೆ. ನೀರಲ್ಲಿ ಮುಳುಗೋದಂದರೆ ಮುಳುಗ್ಬೋದು, ಸ್ವಿಮ್ಮಿಂಗ್ ಆಡ್ಬೋದು, ಏನಾದರೂ ಮಾಡ್ಬೋದು. ಅದು ಸಿಕ್ಕಾಪಟ್ಟೆ ಕಷ್ಟ ಜೀವನ, ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋ ಇಷ್ಟು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾಕಂದರೆ ನೆಕ್ಸ್ಟ್ ವಿಡಿಯೋ ಇದೆ, ಅದು ಹೋಗ್ತಾ ವಿಡಿಯೋ ಮಾಡಿದ್ದೆ. ಸಕ್ಕತ್ತಾಗಿತ್ತು. ಆ ಕಡೆ ಎಲ್ಲ ಪ್ಲೇಸ್, ನೇಚರ್ ಎಲ್ಲ ನೋಡೋಕ್ಕೆ ಒಂಥರ ಅದ್ಭುತ ಅಂತ ತಿಳ್ಕೊಬೋದು. ಈ ವಿಡಿಯೋ ನೋಡಿ ಹಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್.